ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ದೇವರಾಜ್ ಆರ್ ಅಗಡಿ ಯೂಟ್ಯೂಬ್ ಕ್ಲಾಸಸ್. ವಿದ್ಯಾರ್ಥಿಗಳೇ, ನಾನು ನನ್ನ ಕಳೆದ ಅವಧಿಯಲ್ಲಿ SSLC ಬೋರ್ಡ್ ಅವರು ಕೊಟ್ಟಿರ್ತಕ್ಕಂಥ 2025-26 ಮಾಡೆಲ್ ಕ್ವಶನ್ ಪೇಪರ್ಗೆ ಉತ್ತರವನ್ನು ಬಿಡಿಸ್ತಾ ಇದ್ದೆ. ಇಂದಿನ ಅವಧಿಯಲ್ಲಿ ನಾನು ತ್ರಿಕೋನಮಿತಿಯ ಪ್ರಸ್ತಾವನೆ, ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಪಾಠದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆಗಳಿಗೆ ಉತ್ತರ ಬಿಡಿಸ್ತೀನಿ. ಹಾಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸರ್ ಟ್ರಿಗ್ನೋಮೆಟ್ರಿ ಮೇಲೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಸ್ವಲ್ಪ ಟ್ರಿಗ್ನೋಮೆಟ್ರಿನ ರೀಕಾಲ್ ಮಾಡಿ ಸರ್, ಸ್ವಲ್ಪ ಹೆಲ್ಪ್ ಆಗುತ್ತೆ, ಒಂದು 5ರಿಂದ 10 ನಿಮಿಷ ಅಂತ ಹೇಳಿದರೆ. ಹಾಗಾಗಿ ಒಂದು ಸಿಂಪಲ್ ಕ್ಲಾಸ್ನ ನಾನು ಟ್ರಿಗ್ನೋಮೆಟ್ರಿ ಮೇಲೆ ತಗೊಳ್ತೀನಿ. ಓಕೆ, ಮೊದಲನೇದಾಗಿ ನಾವು ತ್ರಿಕೋನಮಿತಿಯ ಪ್ರಸ್ತಾವನೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಟ್ರಿಗ್ನೋಮೆಟ್ರಿ ಇಸ್ ದ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ concerned with specific functions of angles and their application to calculations. ಅಂದರೆ ತ್ರಿಕೋನಮಿತಿ ಕೋನಗಳ ನಿರ್ದಿಷ್ಟ ಕಾರ್ಯಗಳು ಮತ್ತು ಲೆಕ್ಕಾಚಾರಗಳಿಗೆ ಮತ್ತು ಅವುಗಳ ಅನ್ವಯಕ್ಕೆ ಸಂಬಂಧಿಸಿದ ಗಣಿತದ ಒಂದು ಶಾಖೆಯಾಗಿದೆ. ಓಕೆನಾ? ಎಸ್. ನೆಕ್ಸ್ಟ್, ಲಂಬಕೋನ ತ್ರಿಭುಜ, ರೈಟ್ ಆಂಗಲ್ಡ್ ಟ್ರಯಾಂಗಲ್. ಈ ಲಂಬಕೋನ ತ್ರಿಭುಜ ಅಂದ ತಕ್ಷಣ ಈ ಲಂಬಕೋನ ತ್ರಿಭುಜದ ಮೇಲೆ ಒಂದು ಪ್ರಮೇಯ ಬರುತ್ತೆ. ಅದು ಯಾವುದಂತ ಕೇಳಿದ್ರೆ ಫೈಥಾಗೋರಸ್ ಪ್ರಮೇಯ, ಫೈಥಾಗೋರಸ್ ಥೇರಮ್. ಓಕೆ, ಎಸ್. ಹಾಗಾದರೆ ಫೈಥಾಗೋರಸ್ ಪ್ರಮೇಯ ಏನು ಹೇಳುತ್ತೆ? ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತ ಹೇಳುತ್ತೆ. ನೋಡಿ, ಇಲ್ಲಿ ರೈಟ್ ಸೈಡ್ ಒಂದು ಲಂಬಕೋನ ತ್ರಿಭುಜ ಇದೆ, PQR ಒಂದು ಲಂಬಕೋನ ತ್ರಿಭುಜ. ಇಲ್ಲಿ ಕೋನ್ Q ಈಕ್ವಲ್ ಟು 90 ಡಿಗ್ರಿ. ಓಕೆ, Q ಅನ್ನೋದು 90 ಡಿಗ್ರಿ ಆಗಿದೆ. ಯಾವುದಾದ್ರೂ ಒಂದು ತ್ರಿಭುಜದಲ್ಲಿ ಒಂದು ಕೋನ 90 ಡಿಗ್ರಿ ಇದ್ರೆ ಅದನ್ನು ನಾವು ಲಂಬಕೋನ ತ್ರಿಭುಜ ಅಂತ ಕರಿತೀವಿ. ಓಕೆನಾ? ಎಸ್. ಹಾಗಾದರೆ ಇಲ್ಲಿ ಕೋನ್ Q 90 ಡಿಗ್ರಿ, ಆಂಗಲ್ Q ಈಕ್ವಲ್ ಟು 90 ಡಿಗ್ರಿ ಇಯರ್ ಅಲ್ವಾ? ದಟ್ಸ್ ವೈ ದಿಸ್ ಈಸ್ ರೈಟ್ ಆಂಗಲ್ ಟ್ರಯಾಂಗಲ್. ಟ್ರಯಾಂಗಲ್ PQR ಈಸ್ ಎ ರೈಟ್ ಆಂಗಲ್ಡ್ ಟ್ರಯಾಂಗಲ್. ಸೊ ಇಂಗ್ಲೀಷಲ್ಲಿ ನೋಡಿ, in a right angle triangle the square of the hypotenuse is equal to the sum of the squares of the other two sides. ಅಂದರೆ ಒಂದು ಲಂಬಕೋನ ತ್ರಿಭುಜದಲ್ಲಿ ಹೈಪೋಟ್ನ್ಯೂಸ್ನ ನಾವು ಸ್ಕ್ವಯರ್ ಮಾಡಿದಾಗ ಆ ಉತ್ತರ ಉಳಿದೆರಡು ಬಾಹುಗಳನ್ನು ಸ್ಕ್ವಯರ್ ಮಾಡಿ ಮೊತ್ತ ಮಾಡಿದಾಗ ಬರ್ತಕ್ಕಂಥ ಉತ್ತರಕ್ಕೆ ಸಮನಾಗಿರುತ್ತೆ ಅಂತ ಹೇಳ್ತಾರೆ. ಈಗ ನೋಡಿ, ಇಲ್ಲಿ ತ್ರಿಭುಜ PQR ಇದೆ ಅಲ್ವಾ? ಸೊ ಇದಕ್ಕೆ ನಾವು ಫೈಥಾಗೋರಸ್ ಪ್ರಮೇಯವನ್ನು ಅಪ್ಲೈ ಮಾಡಿದಾಗ ಒಂದು ಫಾರ್ಮುಲಾ ಬರುತ್ತೆ. ಏನು ಬರುತ್ತೆ ಹೇಳಿ ನೋಡೋಣ. ಎಸ್, ಹೈಪೋಟ್ನ್ಯೂಸ್ ಸ್ಕ್ವೇರ್ ಅಂದರೆ ವಿಕರ್ಣದ ಮೇಲಿನ ವರ್ಗ. ಇಲ್ಲಿ ನೋಡಿ, ಇಲ್ಲಿ ವಿಕರ್ಣದ ಮೇಲಿನ ವರ್ಗ. ವಿಕರ್ಣ ಅಂದರೆ ಯಾವುದು? ಇಲ್ಲಿ PR 90 ಡಿಗ್ರಿಗೆ ಆಪೋಸಿಟ್ ಇರೋದನ್ನು ನಾವು ವಿಕರ್ಣ ಅಂತ ಕರಿತೀವಿ. ವಿಕರ್ಣ, ಹೈಪೋಟ್ನ್ಯೂಸ್ ಅಂತ ಕರಿತೀವಿ. ಓಕೆ, ಹಾಗಾದರೆ PR ಸ್ಕ್ವೇರ್, ವಿಕರ್ಣ ಸ್ಕ್ವೇರ್ ಈಕ್ವಲ್ ಟು ಸೈಡ್ ಸ್ಕ್ವೇರ್ ಪ್ಲಸ್ ಸೈಡ್ ಸ್ಕ್ವೇರ್. ಹೈಪೋಟ್ನ್ಯೂಸ್ ಸ್ಕ್ವೇರ್ ಈಕ್ವಲ್ ಟು ಸೈಡ್ ಸ್ಕ್ವೇರ್ ಪ್ಲಸ್ ಸೈಡ್ ಸ್ಕ್ವೇರ್. ಅಂದರೆ PQ ಸ್ಕ್ವೇರ್ ಪ್ಲಸ್ QR ಸ್ಕ್ವೇರ್. ಓಕೆ, ಎಸ್. ಇದನ್ನು ನಾವು ಫೈಥಾಗೋರಸ್ ಥೇರಮ್ ಅಂತ ಹೇಳ್ತೀವಿ. ಬೇಕಂದರೆ ಈ PR ಸ್ಕ್ವೇರು ಈ PQ ಸ್ಕ್ವೇರ್ ಪ್ಲಸ್ QR ಸ್ಕ್ವೇರ್ಗಳ ಮೊತ್ತಕ್ಕೆ ಸಮ ಇದೆಯಾ ಇಲ್ಲ ಅಂತ ನಾವು ಚೆಕ್ ಮಾಡ್ಬೋದು, ತಾಳೆ ನೋಡ್ಬೋದು. ಹೇಗೆ ಹೇಳಿ ನೋಡೋಣ. ಎಸ್, ಇಂಕ್ ಚೇಂಜ್ ಮಾಡಿಬಿಡ್ತೀನಿ. ಓಕೆ, PR ಎಷ್ಟು ಕೊಟ್ಟಿದ್ದಾರೆ? 13 ಸೆಂಟಿಮೀಟರ್. ಸೊ 13 ಸ್ಕ್ವಯರ್ ಈಕ್ವಲ್ ಟು PQ ಎಷ್ಟಿದೆ? 12 ಇದೆ. 12 ಮೇಲ್ಗಡೆ ಸ್ಕ್ವೇರ್ ಇದೆ, ಸ್ಕ್ವೇರ್ ಪ್ಲಸ್ QR ಎಷ್ಟಿದೆ ಅಂದರೆ 5 ಇದೆ, 5 ಸ್ಕ್ವೇರ್. ಇವಾಗ ನೋಡಿ, 13 ಸ್ಕ್ವೇರ್ ಅಂತಂದರೆ ಎಸ್ 169. 14 ಸ್ಕ್ವೇರ್ ಅಂದರೆ 196 ಅಲ್ವಾ? 13ರ ವರ್ಗ. ಸೊ 13 ಸ್ಕ್ವೇರ್ ಅಂದರೆ 169. ಇವಾಗ 12ರ ವರ್ಗ, ಓಕೆ, 144 ಪ್ಲಸ್ 5 ಸ್ಕ್ವೇರ್ ಅಂದರೆ 25. ರೈಟ್ ಸೈಡಲ್ಲಿ 2 ನಂಬರ್ ಇದ್ದಾವೆ, 2 ಸೇರಿಸ್ಬಿಟ್ರೆ 5 4 9, 14ಕ್ಕೆ 2 ಸೇರಿಸಿದರೆ 16, 169. ಹಾಗಾದರೆ LHS ಈಕ್ವಲ್ ಟು RHS.
ಓಕೆ, ನೋಡಿ ಎಷ್ಟು ಸಿಂಪಲ್ ಇದೆ ಪೈಥಾಗೋರಸ್ ಥಿಯರಮ್. ಈ ಥಿಯರಮ್ ತುಂಬ ಇಂಪಾರ್ಟೆಂಟ್ ಥಿಯರಮ್ ಇದು. ಈ ಥಿಯರಮ್ ನೆನ್ಪಿಟ್ಕೊಂಡ್ರೆ ನಮಗೆ ಈ ತ್ರಿಕೋನಮಿತಿ ಲೆಕ್ಕ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ ಹಾಗಾದರೆ ನೆಕ್ಸ್ಟ್ ಮುಂದೆ ಹೋಗೋಣ. ತ್ರಿಕೋನಮಿತಿಯ ಅನುಪಾತಗಳು. ಓಕೆ, ಸೈನ್ ಟೀಟಾ, ಕಾಸ್ ಟೀಟಾ, ಟ್ಯಾನ್ ಟೀಟಾ, ಇವು 3 ನೆನ್ಪಿಟ್ಕೊಂಡ್ರೆ ಇನ್ನೂ 3 ಅನುಪಾತಗಳು ಫ್ರೀ. ಓಕೆನಾ? ಹಾಗಾದರೆ ವಿದ್ಯಾರ್ಥಿಗಳೇ, ಈ ಫಾರ್ಮುಲಾನ ಹೇಗೆ ನೆನ್ಪಿಟ್ಕೊಳ್ಳೋದು? ಸೈನ್ ಟೀಟಾ. ಓಕೆ, ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ನಾವು ಈಸಿಯಾಗಿ ನೆನ್ಪಿಟ್ಕೊಳ್ಳೋಕೆ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ. ಓಕೆ, ಇಂಗ್ಲೀಷಲ್ಲಿ ಸೊಕ್ಯಾಟೋವಾ. ಓಕೆ, ಅಂದರೆ ನೋಡಿಲಿ, SOH, CAH, ಟೋವಾ, TOA. ಅಂದರೆ ಸೈನ್ ಟೀಟಾ ಅಂತಂದರೆ ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟ್ನ್ಯೂಸ್. ಕಾಸ್ ಟೀಟಾ ಅಂದರೆ ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟ್ನ್ಯೂಸ್. ಟ್ಯಾನ್ ಟೀಟಾ ಅಂದರೆ ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಅದನ್ನೇ ಕನ್ನಡದಲ್ಲಿ ನಾವು ಈಸಿಯಾಗಿ ನೆನ್ಪಿಟ್ಕೋಬೇಕಂದ್ರೆ ಅವಿ, ಪವಿ, ಅಪ್ಪ ಅಂತ ನೆನ್ಪಿಟ್ಕೋಬೋದು. ಇವೆರಡೆಲ್ಲ ನೆನ್ಪಿಟ್ಕೊಂಡ್ರೆ ನೀವು ಎಲ್ಲ ಫಾರ್ಮುಲಾ ಬರಿಬೋದು. ನೋಡಿ ಹಾಗಾದರೆ ಸೈನ್ ಟೀಟಾ. ಓಕೆ, ಸೈನ್ ಟೀಟಾ ಇಲ್ಲಿದೆ. ಸೊಕಾಟೋವಾ, ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟ್ನ್ಯೂಸ್. ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟ್ನ್ಯೂಸ್. ಓಕೆ, ನೋಡಿ OH ಇದೆ ನೋಡಿ ಇಲ್ಲಿ. ಸೈನ್ ಎಸ್ ಅಂದರೆ ಸೈನ್ ಟೀಟಾ, O ಅಂದರೆ ಆಪೋಸಿಟ್ ಸೈಡ್, H ಅಂದರೆ ಹೈಪೋಟ್ನ್ಯೂಸ್. ಹಾಗಾದರೆ ಇಲ್ಲಿ ಆಪೋಸಿಟ್ ಸೈಡ್ ಹೈಪೋಟ್ನ್ಯೂಸ್ ಹೇಗೆ ತಿಳ್ಕೊಳ್ಳೋದು? ತುಂಬ ಸಿಂಪಲ್. ನೋಡಿ ಇಲ್ಲಿ Q ಅನ್ನೋದು 90 ಡಿಗ್ರಿ ಇದೆ. ಈ 90 ಡಿಗ್ರಿಗೆ ಆಪೋಸಿಟ್ ಅಭಿಮುಖವಾಗಿರ್ತಕ್ಕಂಥ ಸೈಡ್ಗೆ ನಾವು ಹೈಪೋಟ್ನ್ಯೂಸ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ದ ಸೈಡ್ ಆಪೋಸಿಟ್ ಟು 90 ಡಿಗ್ರಿ ಈಸ್ ಕಾಲ್ಡ್ ಹೈಪೋಟ್ನ್ಯೂಸ್. 90 ಡಿಗ್ರಿಗೆ ಅಭಿಮುಖವಾಗಿರ್ತಕ್ಕಂಥ ಬಾಹುವನ್ನು ನಾವು ವಿಕರ್ಣ ಅಂತ ಕರಿತೀವಿ. ವಿಕರ್ಣ, ಕನ್ನಡದಲ್ಲಿ ವಿಕರ್ಣ. ಓಕೆ, ಎಸ್. ಈಗ ನಾವು ಟೀಟಾ, ಇಲ್ಲಿ ನಾವು ಪಿ ಹತ್ರ ಟೀಟಾ ಅಂತ ಬರ್ಕೊಂಡ್ರೆ, ಕೋನ ಟೀಟಾ ಅಂತ ಬರ್ಕೊಂಡ್ರೆ, ಸೊ ಈ ಕೋನಕ್ಕೆ ಅಪೋಸಿಟ್ ಯಾವುದಿದೆ? ಈ ಆ್ಯಂಗಲ್ಗೆ ಯಾವುದಿದೆ? ಇದು QR, ಇದು ಆಪೋಸಿಟ್ ಸೈಡ್. ಆಪೋಸಿಟ್ ಸೈಡ್ ಕನ್ನಡದಲ್ಲಿ ಅಭಿಮುಖ ಬಾಹು. ಅಭಿಮುಖ ಬಾಹು. ನೆಕ್ಸ್ಟ್ ಇದು ಪಾರ್ಶ್ವಬಾಹು. ಪಾರ್ಶ್ವ ಬಾಹು. ಓಕೆ, ಅಡ್ಜಸೆಂಟ್ ಸೈಡ್. ಅಡ್ಜಸೆಂಟ್ ಸೈಡ್. ಇಷ್ಟು ನೆನ್ಪಿಟ್ಕೊಂಡ್ಬಿಟ್ರೆ ಈಸಿಯಾಗಿ ಬಿಡಿಸ್ಬೋದು. ಇವಾಗ ನೋಡಿ ಆಪೋಸಿಟ್ ಸೈಡ್. ಆಪೋಸಿಟ್ ಸೈಡ್ ಏನಿದೆ? QR ಇದೆ. QR. ಓಕೆ, ಹೈಪೋಟ್ನ್ಯೂಸು PR. PR. ಓಕೆ, ಕನ್ನಡದಲ್ಲಿ ಆಪೋಸಿಟ್ ಸೈಡ್ ಅಭಿಮುಖ ಬಾಹು. ಅಭಿಮುಖ ಬಾಹು. ಓಕೆ, ಹೈಪೋಟ್ನಿಸ್ ವಿಕರ್ಣ. ಈಗ ಅಭಿಮುಖ ಬಾಹು ಎಷ್ಟಿದೆ? QR ಎಷ್ಟಿದೆ ಅಳತೆ? 5 ಸೆಂಟಿಮೀಟರ್. 5 ಡಿವೈಡೆಡ್ ಬೈ ವಿಕರ್ಣ ಎಷ್ಟಿದೆ? ಹೈಪೋಟ್ನ್ಯೂಸು 13 ಸೆಂಟಿಮೀಟರ್. ಹಾಗಾದರೆ ಸೈನ್ ಟೀಟಾ 5/13 ಬರುತ್ತೆ. ಸೈನ್ ಟೀಟಾ 5/13. ಓಕೆ, ಈಗ ಕಾಸ್ ಟೀಟಾ ತಿಳ್ಕೊಳ್ಳೋಣ. ನೋಡಿ ಹಾಗಾದರೆ ಕಾಸ್ ಟೀಟಾ ಇಲ್ಲಿದೆ ನೋಡಿ. ಇಲ್ಲಿ ಕನ್ನಡದಲ್ಲಿ ಅವ್ವಿ ಅಂತಿದೆ. ಅವ್ವಿ ಅಂದರೆ ಯಾವುದಕ್ಕೆ ಸಂಬಂಧಪಡುತ್ತೆ? ಇದು ಸೈನ್ ಟೀಟಾಗೆ ಸಂಬಂಧಪಡುತ್ತೆ. ಅಂತಂದರೆ ಅಭಿಮುಖ ಬಾಹು, ವಿ ಅಂದರೆ ವಿಕರ್ಣ. ನೋಡಿ, ಅವ್ವಿ ಅಂತಂದರೆ ಸೈನ್ ಟೀಟಾ ಅಂದರೆ ಅವ್ವಿ, ಕಾಸ್ ಟೀಟಾ ಅಂದರೆ ಪವಿ. ಓಕೆ, ಟ್ಯಾನ್ ಟೀಟಾ ಅಂತಂದರೆ ಅಪ್ಪ. ಓಕೆ ಅಲ್ವಾ? ಎಸ್. ಈಗ ಕಾಸ್ ಟೀಟಾ ನೋಡಿ. ಇವಾಗ ಕಾಸ್ ಟೀಟಾನ ಏನಂತ ಬರೆಯೋಣ ನಾವು? ಸೊಕಾಟೋವಾ A/H. ನೋಡಿ ಇಲ್ಲಿ ಫಾರ್ಮುಲಾ ಕಾಣಿಸ್ತಿದೆ ಅಲ್ವಾ? ನಾವು ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳೋದು adjacent side divided by hypotenuse. ಅಂದರೆ ಪಾರ್ಶ್ವಬಾಹು ಪವಿ ಅಂತಿದೆ.
ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ, ಪಾರ್ಶ್ವಬಾಹು ಬೈ ವಿಕರ್ಣ. ಓಕೆ, ಎಸ್. ಪಾರ್ಶ್ವಬಾಹು ಏನಿದೆ ಇಲ್ಲಿ, ಪಿ ಕ್ಯೂ ಇದೆ, ಪಿ ಕ್ಯೂ ಡಿವೈಡೆಡ್ ಬೈ ವಿಕರ್ಣ ಸೇಮ್ ಪಿ ಆರ್. ಪಿ ಕ್ಯೂ ಎಷ್ಟಿದೆ ಅಳತೆ, ಪಿ ಕ್ಯೂ 12 ಸೆಂಟಿಮೀಟರ್ ಡಿವೈಡೆಡ್ ಬೈ ಪಿ ಆರ್ 13 ಸೆಂಟಿಮೀಟರ್. ಅರ್ಥ ಆಯ್ತಲ್ವಾ? ಅದೇ ರೀತಿ ನಾವು ಟ್ಯಾನ್ ಥೀಟಾವನ್ನು ನೆನ್ಪು ಮಾಡ್ಕೊಳ್ಳೋಣ. ನೋಡಿ, ಟ್ಯಾನ್ ಥೀಟಾ ಅಪ್ಪ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಟೋವಾ. ಓಕೆ, ಟಿ ಅಂತಂದರೆ ಟ್ಯಾನ್ ಥೀಟಾ, ಓ ಎ ಓ ಅಂತಂದರೆ ಎಸ್ ಇಲ್ಲೋಡಿಲಿ, ಹಾಂ ಟೋವಾ ಅಪ್ಪ ಅಂತ ನೆನ್ಪಿಟ್ಕೋಬೇಕು. ಅಂದರೆ ಟ್ಯಾನ್ ಥೀಟಾ ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್, ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವಬಾಹು. ಎಸ್, ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಕನ್ನಡದಲ್ಲಿ ಅಭಿಮುಖ ಬಾಹು, ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು, ಪಾರ್ಶ್ವಬಾಹು. ಇವಾಗ ನೋಡಿ, ಅಭಿಮುಖ ಬಾಹು ಎಷ್ಟಿದೆ, ಅಭಿಮುಖ ಬಾಹು ಯಾವುದು, ಕ್ಯೂ ಆರ್, ಕ್ಯೂ ಆರ್. ಪಾರ್ಶ್ವಬಾಹು ಪಿ ಕ್ಯೂ, ಪಿ ಕ್ಯೂ. ಓಕೆ, ಹಾಗಾದರೆ ಕ್ಯೂ ಆರ್ ಎಷ್ಟಿದೆ ಅಳತೆ, 5 ಸೆಂಟಿಮೀಟರ್, ಪಿ ಕ್ಯೂ 12 ಸೆಂಟಿಮೀಟರ್ ಅಲ್ವಾ? ಎಸ್ ವಿದ್ಯಾರ್ಥಿಗಳೇ, ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನಾವು ಇನ್ನು ಉಳಿದ 3 ತ್ರಿಕೋನಮಿತಿಯ ಅನುಪಾತಗಳನ್ನು ಈಸಿಯಾಗಿ ನಾವು ಬರಿಬೋದು. ಹೇಗೆ ಹೇಳಿ ನೋಡೋಣ. ಎಸ್, ಈಗ ಸೈನ್ ಥೀಟಾ ನೆನ್ಪಿಟ್ಕೊಂಡ್ರೆ ಕೌಸೆಕ್ ಥೀಟಾ, ಕೌಸೆಕ್ ಥೀಟಾನ ಈಸಿಯಾಗಿ ಬರಿಬೋದು. ಈಗೇನು ಸೈನ್ ಥೀಟಾ ಇದೆಯಲ್ವಾ, ಇದು ರೆಸಿಪ್ರೋಕಲ್. ಓಕೆ, ಇಲ್ಲಿ ಆಪೋಸಿಟ್ ಬೈ ಹೈಪೋಟ್ನ್ಯೂಸ್ ಇದೆ, ಇಲ್ಲಿ ಹೈಪೋಟ್ನ್ಯೂಸ್ ಡಿವೈಡೆಡ್ ಬೈ ಆಪೋಸಿಟ್ ಅಂತ ಬರುತ್ತೆ. ಓಕೆ, ಇದು ರೆಸಿಪ್ರೋಕಲ್ ಆಗಿಬಿಡುತ್ತೆ. ಓಕೆ, ವ್ಯತ್ಕ್ರಮ ಅಂತ ಕರೀತಾರೆ, ಪಿ ಆರ್ ಡಿವೈಡೆಡ್ ಬೈ ಕ್ಯೂ ಆರ್. ಓಕೆ, ಇಲ್ಲಿ ಕನ್ನಡದಲ್ಲಿ ಸೂತ್ರ ಸಹ ವಿಕರ್ಣ, ಹೈಪೋಟ್ನ್ಯೂಸ್ ಅಂತಂದರೆ ವಿಕರ್ಣ ಡಿವೈಡೆಡ್ ಬೈ ಓ ಅಭಿಮುಖ ಬಾಹು, ಅಭಿಮುಖ ಬಾಹು ಅಂತ ಬರಿತೀವಿ. ಓಕೆನಾ? ಎಸ್, ಅಳತೆ ಇಲ್ಲಿ 5/13 ಬಂದಿದೆ. ರೆಸಿಪ್ರೋಕಲ್ ಏನಾಗುತ್ತೆ, 13/5, 13 ಡಿವೈಡೆಡ್ ಬೈ 5. ನೋಡಿ, ಸೈನ್ ಥೀಟಾ ಯಾರು ನೆನ್ಪಿಟ್ಕೊಳ್ತಾರೋ ಅವ್ರಿಗೆ ಕೌಸೆಕ್ ಥೀಟಾ ಫ್ರೀ, ಈಸಿಯಾಗಿ ನೆನ್ಪಿಟ್ಕೋಬೋದು. ಈಗ ಕಾಸ್ ಥೀಟಾ ಯಾರು ನೆನ್ಪಿಟ್ಕೊಳ್ತಾರೋ ಅವ್ರಿಗೆ ಸೆಕ್ ಥೀಟಾ ಫ್ರೀ, ಸೆಕ್ ಥೀಟಾ ಒಂದು ನೆನ್ಪಿಟ್ಕೊಂಡ್ರೆ ಒಂದು ಫ್ರೀ. ಓಕೆ, ಇಲ್ಲಿ ಕಾಸ್ ಥೀಟಾದ ಏನು ಆನ್ಸರ್ ಬಂದಿದೆಯಲ್ಲ, ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟ್ನ್ಯೂಸ್ ಬಂದಿದೆಯಲ್ಲ, ಇದನ್ನು ರೆಸಿಪ್ರೋಕಲ್ ಮಾಡಬೇಕು. ಅಂದರೆ ಏನಾಗುತ್ತೆ, ಇದು ಹೈಪೋಟ್ನ್ಯೂಸ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಆಗುತ್ತೆ. ಅಂದರೆ ಹೈಪೋಟ್ನ್ಯೂಸ್ ಅಂದರೆ ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು. ಓಕೆ, ನಾನು ಇಲ್ಲೆಲ್ಲ ನೀಟಾಗಿ ಬರೆದಿದ್ದೀನಿ, ಇಲ್ಲಿ ಸಿಂಪಲ್ ಆಗಿ ಬರ್ತೀನಿ, ಒಂದೊಂದು ಅಕ್ಷರ ಬರಿತೀನಿ. ಓಕೆನಾ? ಎಸ್, ಈಗ ರೆಸಿಪ್ರೋಕಲ್ ಪಿ ಆರ್ ಬೈ ಪಿ ಕ್ಯೂ, ಪಿ ಆರ್ ಬೈ ಪಿ ಕ್ಯೂ. ಎಸ್, ಪಿ ಆರ್ ಎಷ್ಟಿದೆ, 13 ಡಿವೈಡೆಡ್ ಬೈ 12. ಎಸ್, ಇಲ್ಲಿ 12/13 ಬಂದಿದೆ ಕಾಸ್ ಥೀಟಾ, ಬಟ್ ಸೆಕ್ ಥೀಟಾ ಅದರ ರೆಸಿಪ್ರೋಕಲ್ 13/12. ಓಕೆ, 12/13 ಇದು 13/12 ಆಯಿತು. ನೋಡಿ, ಕಾಸ್ ಥೀಟಾ ನೆನ್ಪಿಟ್ಕೊಂಡ್ರೆ ಸೆಕ್ ಥೀಟಾ ಫ್ರೀ ಬಂತು. ಅದೇ ರೀತಿ ಟ್ಯಾನ್ ಥೀಟಾ ನೆನ್ಪಿಟ್ಕೊಂಡ್ರೆ ಇಂಕ್ ಚೇಂಜ್ ಮಾಡಿಬಿಡೋಣ. ಓಕೆ, ಎಸ್, ರೆಡ್ ತೊಗೊಂಡ್ಬಿಡೋಣ. ಎಸ್, ಯಾರು ಟ್ಯಾನ್ ಥೀಟಾ ನೆನ್ಪಿಟ್ಕೊತಾರೋ ಅವ್ರಿಗೆ ಕಾಟ್ ಥೀಟಾ ಫ್ರೀ. ಹೇಗೆ ನೋಡಿ, ಇವಾಗ ಟ್ಯಾನ್ ಥೀಟಾ ಏನಿದೆ, O/A ಇದೆ, O/A. ಎಸ್, ಕಾಟ್ ಥೀಟಾ ಏನಾಗುತ್ತೆ, O/A ಇದ್ದಿದ್ದು ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಇದ್ದಿದ್ದು, ಅಡ್ಜಸೆಂಟ್ ಬೈ ಆಪೋಸಿಟ್, ಇದು ರೆಸಿಪ್ರೋಕಲ್ ಆಗಿಬಿಡುತ್ತೆ. ಅಡ್ಜಸೆಂಟ್ ಡಿವೈಡೆಡ್ ಬೈ ಆಪೋಸಿಟ್.
ಓಕೆನಾ. ಕನ್ನಡದಲ್ಲಿ ಸಹ ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು ಅಂತಾಗುತ್ತೆ. ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು. ಒಂದು ನಿಮಿಷ ಬ್ಯಾಟ್ರಿ ಕನೆಕ್ಟ್ ಮಾಡಿಬಿಡೋಣ. ಎಸ್, ಚಾರ್ಜ್ ಆಗುತ್ತೆ. ಇವಾಗ ಆರಾಮಾಗಿ ಕ್ಲಾಸ್ ಮಾಡ್ಬೋದು. ಎಸ್, ನೋಡಿ ಹಾಗಾದರೆ ಕೋಟಿಟ ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು. ಇವಾಗ ಕೋಟಿಟ ಪಾರ್ಶ್ವಬಾಹು ಏನಿದೆ ಇಲ್ಲಿ? ಪಾರ್ಶ್ವಬಾಹು ಪಿ ಕ್ಯೂ ಇದೆ. ಪಿ ಕ್ಯೂ ಡಿವೈಡೆಡ್ ಬೈ ಅಭಿಮುಖ ಬಾಹು ಕ್ಯೂ ಆರ್. ಕ್ಯೂ ಆರ್ ಪಿ ಕ್ಯೂ ಎಷ್ಟು ಅಳ್ತಾ ಇದೆ? ಎಸ್, 12 ಡಿವೈಡೆಡ್ ಬೈ ಕ್ಯೂ ಆರ್ 5. ಅಂದರೆ ಇಲ್ಲಿ 5/12 ಟ್ಯಾನ್ ಥೀಟಾ 5/12 ಬಂದರೆ ಇದು ರೆಸಿಪ್ರೋಕಲ್ ಕಾಟ್ ಥೀಟಾ ಆಗುತ್ತೆ. ಹಾಗಾಗಿ ಅದು 5/12 ಇರೋದು 12/5 ಆಗುತ್ತೆ. ನೋಡಿ ಎಷ್ಟು ಈಸಿಯಾಗಿ ನಾವು ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ ನೆನ್ಪಿಟ್ಕೋಬೋದಲ್ವಾ? ಸೈನ್ ಥೀಟಾ ನೆನ್ಪಿಟ್ಕೊಂಡ್ರೆ ಕೋಸೆಕ್ ಥೀಟಾ ಫ್ರೀ, ಕಾಸ್ ಥೀಟಾ ನೆನ್ಪಿಟ್ಕೊಂಡ್ರೆ ಎಸ್ ಸೆಕ್ ಥೀಟಾ ಫ್ರೀ. ಅದೇ ರೀತಿ ಟ್ಯಾನ್ ಥೀಟಾ ನೆನ್ಪಿಟ್ಕೊಂಡ್ರೆ ಕಾಟ್ ಥೀಟಾ ಅಂದರೆ 6ನೇ ಸೂತ್ರ. ಇವು 6 ಅನುಪಾತಗಳು ಟ್ರಿಗ್ನೋಮೆಟ್ರಿಲಿ ಬರ್ತವೆ. ಟ್ಯಾನ್ ನೆನ್ಪಿಟ್ಕೊಂಡ್ರೆ ಕಾಟ್ ಫ್ರೀ. ಐಡಿಯಾ ಬಂತಲ್ವಾ? ಇಂಗ್ಲೀಷಲ್ಲಿ ಏನು ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳೋದು? ಸೊಕಾಚೋವಾ. ಕನ್ನಡದಲ್ಲಿ ಅವಿ ಪವಿ ಅಪ್ಪ. ಅವಿ ಅಂದರೆ ಸೈನ್ ಥೀಟಾ, ಅಭಿಮುಖ ಬಾಹು ಬೈ ವಿಕರ್ಣ. ಪವಿ ಅಂದರೆ ಪಾರ್ಶ್ವಬಾಹು ಬೈ ವಿಕರ್ಣ. ಕಾಸ್ ಥೀಟಾ ಆಗುತ್ತೆ, ಕಾಸ್ ಥೀಟಾ. ಓಕೆ, ಇದು ಸೈನ್ ಥೀಟಾ, ಇದು ಟ್ಯಾನ್ ಥೀಟಾ. ಅಪ್ಪ ಅಂತಂದರೆ ಟ್ಯಾನ್ ಥೀಟಾ. ಓಕೆ, ಆಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್, ಅಭಿಮುಖ ಬೈ ಪಾರ್ಶ್ವಬಾಹು. ಎಸ್, ಮುಂದೆ ಹೋಗೋಣ. ಈಗ ನೋಡಿ 2025ರಲ್ಲಿ 3 ಎಕ್ಸಾಮ್ ಆಗಿದ್ದಾವೆ. ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಅಲ್ವಾ? ಈಗ 2025ರಲ್ಲಿ ಎಕ್ಸಾಮ್ 1ರಲ್ಲಿ ಸಿಂಪಲ್ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಆ ಪ್ರಶ್ನೆಗೆ ಉತ್ತರ ಬಿಡಿಸ್ಬಿಡೋಣ. ಓಕೆನಾ? ನೋಡಿ ಪ್ರಶ್ನೆ ಏನಿದೆ ಇಂಗ್ಲೀಷಲ್ಲಿ. ಇನ್ ದ ಫಿಗರ್ ಫೈಂಡ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಪಿ ಆ್ಯಂಡ್ ಕಾಸ್ ಆರ್. ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಟ್ಯಾನ್ ಪಿ ಮತ್ತು ಕಾಸ್ ಆರ್ ಬೆಲೆಗಳನ್ನು ಕಂಡು ಹಿಡಿಯಿರಿ. ತುಂಬ ಸಿಂಪಲ್ ಇದೆ. ಇದನ್ನು ಕಂಡುಹಿಡಿಯೋದಕ್ಕಿಂತ ಮುಂಚೆ ನೋಡಿ, ಇಲ್ಲೊಂದು ಲಂಬಕೋನ ತ್ರಿಭುಜ ಕೊಟ್ಟಿದ್ದಾರೆ ಪಿ ಕ್ಯೂ ಆರ್ ಅಂತ. ಇಲ್ಲಿ 90 ಡಿಗ್ರಿ ಇದೆ. ಎಸ್, ದ ಸೈಡ್ ಆಪೋಸಿಟ್ ಟು 90 ಡಿಗ್ರಿ ಇಸ್ ಕಾಲ್ಡ್ ಹೈಪೋಟ್ನ್ಯೂಸ್. ಹಾಗಾದರೆ 90 ಡಿಗ್ರಿಗೆ ಅಭಿಮುಖವಾಗಿರ್ತಕ್ಕಂಥ ಬಾಹುನ ಏನಂತ ಕರಿತೀವಿ ನಾವು? ವಿಕರ್ಣ ಅಂತ ಕರಿತೀವಿ. ಓಕೆ, ಎಸ್. ಈಗ ಟ್ಯಾನ್ ಪಿ, ಟ್ಯಾನ್ ಥೀಟಾ ಕಂಡುಹಿಡಿಬೇಕಲ್ವಾ? ಟ್ಯಾನ್ ಪಿ ಅಂದರೆ ಇಲ್ಲಿ ನಾವು ಆ್ಯಂಗಲ್ ತಗೊಂಡ್ರೆ ಇದು ಆಪೋಸಿಟ್ ಸೈಡ್ ಆಗುತ್ತೆ, ಇದು ಆಪೋಸಿಟ್ ಸೈಡ್. ಓಕೆ, ಅಂದರೆ ಅಭಿಮುಖ ಬಾಹು, ಅಭಿಮುಖ ಬಾಹು. ಓಕೆ, ಇದು ಪಾರ್ಶ್ವಬಾಹು. ಈ ಥರ ರೆಡಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಈಸಿಯಾಗಿ ಬಿಡಿಸ್ಬೋದು. ಅಡ್ಜಸೆಂಟ್ ಸೈಡ್. ಓಕೆನಾ? ಯಾ, ಈಗ ಸೊಲ್ಯೂಷನ್ ಸಿಂಪಲ್ ಕೇಳಿದ್ದಾರೆ ನೋಡಿ. 2 ಮಾರ್ಕ್ಸಿಗೆ ಕೇಳಿದ್ದಾರೆ, 2 ಮಾರ್ಕ್ಸ್ ಕ್ವಶನ್. ಏನು ಕೇಳಿದ್ದಾರೆ? ಟ್ಯಾನ್ ಪಿ ಕೇಳಿದ್ದಾರೆ. ಟ್ಯಾನ್ ಪಿ ಅಂದರೆ ಟ್ಯಾನ್ ಥೀಟಾ ಅಂತ ಅರ್ಥ. ಎಸ್, ಇವಾಗ ಫಾರ್ಮುಲಾ ನೆನ್ಪಿಟ್ಕೊಂಡಿದ್ರಿ. ಟ್ಯಾನ್ ಥೀಟಾ ಅಂತಂದರೆ O/A, ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಅಲ್ವಾ? ಅಂದರೆ ಅವಿ ಪವಿ ಅಪ್ಪ. ಓ ಅಂತಂದರೆ ಅಭಿಮುಖ ಬಾಹು. ಓಕೆ, ಅಭಿಮುಖ ಬಾಹು ಡಿವೈಡೆಡ್ ಬೈ ಎ ಅಂತಂದರೆ ಪಾರ್ಶ್ವಬಾಹು. ಎಸ್, ಅಭಿಮುಖ ಬಾಹು ಏನಿದೆ ನೋಡಿ ಇಲ್ಲಿ? ಅಭಿಮುಖ ಬಾಹು ಕ್ಯೂ ಆರ್ ಇದೆ. ಅಭಿಮುಖ ಬಾಹು ಆಪೋಸಿಟ್ ಸೈಡ್ ಈಸ್ ಕ್ಯೂ ಆರ್ ಡಿವೈಡೆಡ್ ಬೈ ಪಾರ್ಶ್ವಬಾಹು ಪಿ ಕ್ಯೂ ಇದೆ. ಪಿ ಕ್ಯೂ, ಕ್ಯೂ ಆರ್ ಎಷ್ಟು ಕೊಟ್ಟಿದ್ದಾರೆ? 5 ಸೆಂಟಿಮೀಟರ್. ಓಕೆ, ಕ್ಯೂ ಆರ್ ಪಿ ಕ್ಯೂ 12 ಸೆಂಟಿಮೀಟರ್. ದೇರ್ ಫೋರ್ ಟ್ಯಾನ್ ಪಿ, ದ ವ್ಯಾಲ್ಯೂ ಆಫ್ ಟ್ಯಾನ್ ಪಿ ಈಕ್ವಲ್ ಟು 5/12, 5 ಡಿವೈಡೆಡ್ ಬೈ 12.
ಹಾಗಾದರೆ ಟ್ಯಾನ್ ಪಿ ವ್ಯಾಲ್ಯೂ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? 5/12. ಓಕೆನಾ? ಸಿಂಪಲ್ ಆಗಿ ನಾವು ಬಿಡಿಸಿದ್ವಲ್ವಾ ಟ್ಯಾನ್ ಟೀಟಾನ. ಈಗ ಇಂಕ್ ಚೇಂಜ್ ಮಾಡ್ಕೊಂಬಿಡೋಣ. ಎಸ್. ನೆಕ್ಸ್ಟ್ ಇನ್ನೊಂದು ಏನು ಕೇಳಿದ್ದಾರೆ ನೋಡಿ, ಕಾಸ್ ಆರ್ ಕೇಳಿದ್ದಾರೆ. ಕಾಸ್ ಆರ್ ಒಂದು ಟ್ಯಾನ್ ಪಿ, ಇನ್ನೊಂದು ಕಾಸ್ ಆರ್. ಎಸ್, ಕಾಸ್ ಟೀಟಾ. ಸೊ ಕಾಚುವ ಅವಿ ಪವಿ ಅಪ್ಪ. ಕಾಸ್ ಟೀಟಾ ಅಂದರೆ ಎಸ್ A/H. A/H. ಎ ಅಂತಂದರೆ ಅಡ್ಜಸೆಂಟ್ ಸೈಡ್, ಎಚ್ ಅಂದರೆ ಹೈಪೋಟ್ನ್ಯೂಸ್, ಅಂದರೆ ಪಾರ್ಶ್ವಬಾಹು ಬೈ ವಿಕರ್ಣ. ವಿದ್ಯಾರ್ಥಿಗಳೇ, ಇಲ್ಲಿ ಸ್ವಲ್ಪ ನಾವು ಬದಲಾವಣೆ ಮಾಡ್ಕೋಬೇಕು. ಏನು ಬದಲಾವಣೆ ಅಂತಂದರೆ, ಇಲ್ಲಿ ಆರ್ ಎಲ್ಲಿದೆ ನೋಡಿ, ಇಲ್ಲಿ ನಾವು ಟೀಟಾ ಅಂತ ಕರಿಬೇಕು. ಇಲ್ಲಿ ಟೀಟಾ ಅಂತ ಕರೆದ್ರೆ ಸೊ ಇದು ಏನಾಗ್ಬಿಡುತ್ತೆ, ಆಪೋಸಿಟ್ ಸೈಡ್ ಆಗ್ಬಿಡುತ್ತೆ ಇದು. ಓಕೆನಾ? ಇದು ಆಪೋಸಿಟ್ ಅಂದರೆ ಪಿ ಕ್ಯೂ ಆಪೋಸಿಟ್ ಸೈಡ್ ಆಗ್ಬಿಡುತ್ತೆ. ಯಾಕಂದರೆ ನಾವು ಇಲ್ಲಿ ಟೀಟಾ ತಗೊಂಡಾಗ, ಕೋನ ಇಲ್ಲಿ ತಗೊಂಡಾಗ ಇದು ಆಪೋಸಿಟ್ ಸೈಡ್. ಓಕೆನಾ? ಹೈಪೋಟ್ನ್ಯೂಸ್ ಸೇಮ್ ಇರುತ್ತೆ. ಇದು ಅಭಿಮುಖ ಇದ್ದಿದ್ದು ಏನಾಗ್ಬಿಡುತ್ತೆ, ಅಡ್ಜಸೆಂಟ್ ಸೈಡ್ ಆಗ್ಬಿಡುತ್ತೆ, ಪಾರ್ಶ್ವಬಾಹು ಆಗ್ಬಿಡುತ್ತೆ. ಓಕೆನಾ? ನಾವು ಏನು ಹೇಳಿದಾಗ ಕಾಸ್ ಆರ್ ಬಗ್ಗೆ ಮಾತಾಡಬೇಕಾದಾಗ. ಹಾಗಾದರೆ ಏನಿದೆ, ಪಾರ್ಶ್ವಬಾಹು. ಹಾಗಾದರೆ ಪಾರ್ಶ್ವಬಾಹು ಯಾವುದು ಇವಾಗ? ಎಸ್, ಕ್ಯೂ ಆರ್ ಆಗಿಬಿಡುತ್ತೆ. ಕ್ಯೂ ಆರ್. ಓಕೆ, adjacent side is QR, hypotenuse is same, PR. QR 5 centimeter divided by PR 13 centimeter. Therefore, cos R equal to 5/13. ಬೇಕಾದರೆ ಅವರು ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಯು ಕ್ಯಾನ್ ರೈಟ್ ಸೆಂಟಿಮೀಟರ್. ಓಕೆ, 5 centimeter divided by 13 centimeter. ಓಕೆ, ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಬಿಡಿಸ್ತೀವಿ ವಿದ್ಯಾರ್ಥಿಗಳೇ. ಬನ್ನಿ ಹಾಗಾದರೆ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡೋಣ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಏನಿದೆ, ಎಸ್, ಪ್ರೂವ್ ದಟ್ cos A by 1 plus sin A plus 1 plus sin A divided by cos A equal to 2 sec A. ನೋಡಿ, ಪ್ರೂವ್ ಮಾಡಬೇಕಂತೆ, ಸಾಧಿಸ್ಬೇಕಂತೆ. cos A divided by 1 plus sin A plus 1 plus sin A divided by cos A equal to 2 sec A ಅಂತ ಸಾಧಿಸಿ ಅಂತ ಹೇಳಿದ್ದಾರೆ. ತುಂಬ ಸಿಂಪಲ್ ಇದೆ ವಿದ್ಯಾರ್ಥಿಗಳೇ, ಆರಾಮಾಗಿ ನಾವು ಇದನ್ನು ಸಾಧಿಸ್ಬೋದು. ಓಕೆ, ಹಾಗಾದರೆ ಈಗ ನಾವು LHS ಬರ್ಕೊಳ್ಳೋಣ. LHS ಎಸ್, ಇಂಕ್ ಚೇಂಜ್ ಮಾಡಿಬಿಡೋಣ. ಎಸ್, LHS ಏನು ಹೇಳ್ತಾ ಇದ್ದಾರೆ, cos A ಡಿವೈಡೆಡ್ ಬೈ 1 ಪ್ಲಸ್ sin A, 1 ಪ್ಲಸ್ sin A ಪ್ಲಸ್ 1 plus sin A divided by cos A. ಓಕೆನಾ? ಎಸ್, ಒಂದು ನಿಮಿಷ. ಓಕೆ, ಈಗೇನು ಮಾಡಿಬಿಡೋಣ, LCM ತಗೊಂಡ್ಬಿಡೋಣ. LCM ಇಲ್ಲೇ ನಮಗೆ ಈಸಿಯಾಗಿ ಇಂಕ್ ಚೇಂಜ್ ಮಾಡೋಕ್ಕೆ ಎಲ್ಲ ಇಲ್ಲೇ ಆಪ್ಷನ್ ಇದೆ, ಈಸಿಯಾಗಿ ಮಾಡ್ಕೊಂಬಿಡೋಣ. ಓಕೆನಾ? ಎಸ್, ಟೇಕಿಂಗ್ LHS. ಓಕೆ, LHS ಬರ್ಕೊಂಡ್ಬಿಟ್ಟಿದ್ದೀವಿ ಆಲ್ರೆಡಿ. ಈಗ ನಾವು LCM ತೆಗಿಯೋಣ. LCM ಹಾಗಾದರೆ ಯಾವುದು LCM ತೆಗಿಬೇಕು, ಡಿನಾಮಿನೇಟರ್, ಛೇದಗಳ ಲಸ ತೆಗಿಬೇಕು. ಇಲ್ಲಿ ಛೇದ 1 ಪ್ಲಸ್ sin A ಇದೆ, ಇಲ್ಲಿ cos A ಇದೆ. ಓಕೆ, ಯು ನೀಡ್ ಟು ಟೇಕ್ LCM ಆಫ್ ಡಿನಾಮಿನೇಟರ್ಸ್, ಛೇದಗಳ ಲಸಹ ತೆಗೆಯೋಣ. ಓಕೆ, ಎಸ್, ಹಾಗಾದರೆ ಛೇದಗಳ ಲಸಹ ಏನಾಗುತ್ತೆ, ತುಂಬ ಸಿಂಪಲ್. 1 ಪ್ಲಸ್ sin A ಮತ್ತು cos A ಇದು ಮಲ್ಟಿಪ್ಲಿಕೇಶನ್ ಆಗಿಬಿಡುತ್ತೆ, ಇವುಗಳ ಗುಣಾಕಾರ ಆಗಿಬಿಡುತ್ತೆ. 1 ಪ್ಲಸ್ sin A
ಇಂಟು ಕಾಸ್ ಎ. ಓಕೆನಾ? ಎಸ್. ಇವಾಗ ಇಲ್ಲಿ 1 ಪ್ಲಸ್ ಸೈನ್ ಎ ಇದೆ, ಯಾವುದರಿಂದ ಗುಣಿಸ್ಬೇಕು? ಕಾಸ್ ಎ ಇಂದ ಗುಣಿಸ್ಬೇಕು. ಎಸ್, ಹಾಗಾದರೆ ಇಲ್ಲಿ ಇಂಟು ಕಾಸ್ ಎ ಬರುತ್ತೆ. ಇಲ್ಲಿ ಕಾಸ್ ಎ ಇದೆ, 1 ಪ್ಲಸ್ ಸೈನ್ ಎ ಇಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಓಕೆ, ಎಸ್. 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ, 1 ಪ್ಲಸ್ ಸೈನ್ ಎ ಕಾಸ್ ಎ, ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ, 1 ಪ್ಲಸ್ ಸೈನ್ ಎ ಕಾಸ್ ಎ. ಇವಾಗ ಕಾಸ್ ಎ ಇಂಟು ಕಾಸ್ ಎ, ಕಾಸ್ ಸ್ಕ್ವೇರ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ, 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್, 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್. ಎಸ್ ವಿದ್ಯಾರ್ಥಿಗಳೇ, ದ ನೆಕ್ಸ್ಟ್ ಸ್ಟೆಪ್ ಈಸ್ ಸಿ ನ್ಯೂಮರೇಟರ್ ಅಂಶವನ್ನು ನೋಡಿ. ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಯಾವ ರೂಪದಲ್ಲಿದೆ? ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೀನ್ಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಓಕೆನಾ? ಎಸ್. ಈಗ ಈ ಫಾರ್ಮುಲಾವನ್ನು ಅಪ್ಲೈ ಮಾಡೋಣ. ಡಿವೈಡೆಡ್ ಬೈ, ಓಕೆ, ಎಸ್, ಕಾಸ್ ಸ್ಕ್ವೇರ್ ಎ ಇದೆ, ಕಾಸ್ ಸ್ಕ್ವೇರ್ ಎ ಹಾಗೆ ಬರ್ಕೊಳ್ಳೋಣ, ಕಾಸ್ ಸ್ಕ್ವೇರ್ ಎ ಹಾಗೆ ಬರ್ಕೊಳ್ಳೋಣ, ಪ್ಲಸ್ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೀನ್ಸ್ ಎ ಸ್ಕ್ವೇರ್, ಎ ಇರೋ ಜಾಗದಲ್ಲಿ 1 ಇದೆ, ಸೊ 1 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎ ಪ್ಲಸ್ 2ab, 2 ಇಂಟು ಎ ಅಂತಂದರೆ ಎಸ್ 1, ಬಿ means sin A. Okay, we successfully applied a plus b whole square formula. Okay, next denominator as it is. Denominator ಏನಿದೆ 1 plus sin A ಇದೆ, 1 plus sin A ಹಾಗೆ ಬರ್ಕೊಳ್ಳೋಣ ಇಂಟು ಕಾಸ್ ಎ. ಎಸ್, ಈಗ ನೋಡಿ ಮುಂದೆ ಏನಾಗುತ್ತೆ? ಇದು LHS. ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಇದೆ. ಸೊ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಅಂದರೆ 1. ಓಕೆನಾ? ನೋಡಿ ಇಲ್ಲಿ ನಾವು ವಿ ಹ್ಯಾವ್ ಒನ್ ಫಾರ್ಮುಲಾ, ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಟೀಟಾ. ಸೊ ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಟೀಟಾ ಅಂದರೆ 1, ಅದನ್ನು ನಾವು ಬಳಸ್ಕೊಂಡ್ಬಿಡೋಣ. ಸೊ ಅದನ್ನು ಬಳಸ್ಕೊಂಡ್ರೆ ಏನಾಗುತ್ತೆ ಅದು? ಎಸ್, ನೋಡಿ ಇಲ್ಲಿ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಅಂದರೆ 1 ಪ್ಲಸ್ 1 ಸ್ಕ್ವೇರ್ ಇದೆ, 1 ಸ್ಕ್ವೇರ್ ಮೀನ್ಸ್ 1 ಪ್ಲಸ್ 2 1 ಜಾ 2, 2 1 2, 2 ಇಂಟು ಸೈನ್ ಎ 2 ಸೈನ್ ಎ, 2 ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ, 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಯಾವ ಫಾರ್ಮುಲಾ ಯೂಸ್ ಮಾಡಿದ್ವಿ ನಾವು ಇಲ್ಲಿ? ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಅಂದರೆ 1. ಎಸ್, ಈ ಫಾರ್ಮುಲಾವನ್ನು ನಾವು ಬಳಸ್ಕೊಂಡಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಅಂದರೆ 1. ಮುಂದೆ ಏನಾಗುತ್ತೆ? ಮುಂದೆ ತುಂಬ ಸಿಂಪಲ್, LHS ತಗೊಂಡು ಮಾತಾಡ್ತಾ ಇದ್ವಿ. LHS ಈಕ್ವಲ್ ಟು ಎಸ್ 1 ಪ್ಲಸ್ 1 2, 2 ಪ್ಲಸ್ 2 ಸೈನ್ ಎ, 2 ಪ್ಲಸ್ 2 ಸೈನ್ ಎ ಡಿವೈಡೆಡ್ ಬೈ ಇದು ಹೇಗಿದೆಯೋ ಹಾಗೆ ಬರೆದ್ಬಿಡಿ. ಏನಿದೆ ಇದು? 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ, 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಮುಂದೆ ಏನಾಗುತ್ತೆ? ಮುಂದೆ ತುಂಬ ಸಿಂಪಲ್ ವಿದ್ಯಾರ್ಥಿಗಳ, ವೆರಿ ವೆರಿ ಸಿಂಪಲ್. ನೆಕ್ಸ್ಟ್ ನೋಡಿ, ನಾನು ಬರಿತೀನಿ, ಹಿಂಗೆ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ, ಅಂದರೆ ನಿಮಗೆ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೆ. ಓಕೆ, ಎಸ್, ಏನಾಗುತ್ತೆ ಇದು? ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಟೇಕ್ 2 ಕಾಮನ್, 2 ಕಾಮನ್ ತೊಗೊಂಡ್ಬಿಡಿ. 2 ಸಲ ಬಂದಿದೆ ನೋಡಿ, 2 2 ಸಲ ಇದೆ. ಸೊ ಟೇಕ್ 2 ಕಾಮನ್, 2 ಆಚೆ ತೊಗೊಂಡ್ಬಿಟ್ರೆ 2 ಆಚೆ ಹೋದರೆ ಏನು ಉಳಿತೆ? ಏನು ಉಳಿಯಲ್ಲ. ಏನು ಉಳಿಯಲ್ಲ ಅಂದರೆ 1 ಪ್ಲಸ್
ಆಲ್ರೆಡಿ 2 ಆಚೆ ಬಂದಿದೆ, sin A. ಓಕೆ, ಡಿವೈಡೆಡ್ ಬೈ ಇಲ್ಲಿ 1 ಪ್ಲಸ್ sin A ಇಂಟು cos A. ಇವಾಗ ನೋಡಿ, ಇಲ್ಲಿನೂ 1 ಪ್ಲಸ್ sin A, ಇಲ್ಲಿನೂ 1 ಪ್ಲಸ್ sin A. 1 ಪ್ಲಸ್ sin A 1 ಪ್ಲಸ್ sin A ಕ್ಯಾನ್ಸಲ್ ಆಗುತ್ತೆ. ಓಕೆ, ಎಸ್. ಈಗೇನು ಉಳಿತು? 2 ಡಿವೈಡೆಡ್ ಬೈ cos A ಉಳಿತು. 2 ಡಿವೈಡೆಡ್ ಬೈ cos A. 2ನ ನಾವು ಏನಂತ ಬರ್ಕೋಬೋದು? 2 ಇಂಟು 1 ಅಂತ ಬರ್ಕೋಬೋದು. 2 1s are 2. ಓಕೆ, ಸೊ ಹಾಗಾದರೆ ಇವಾಗ ನೋಡಿ, ಮತ್ತೆ ಇಂಕ್ ಚೇಂಜ್ ಮಾಡೋಣ ಅಂದರೆ ಚೆನ್ನಾಗಿ ಕಾಣುತ್ತೆ. ಎಸ್, ಈಗ 1 ಬೈ cos A. ಯಾಕೆ ನಾವು 2 ಇಂಟು 1 ಅಂತ ಮಾಡ್ಕೋಬೇಕಂತಂದರೆ, ಎಸ್, ಈಗ 2 ಇದೆ, 2 ಹಾಗೆ ಬರೆದು ಬಿಡೋಣ. 1 ಬೈ cos A ಅಂದರೆ sec A. ಸೆಕ್, ಎಸ್, sec A. ಓಕೆ, ಹಾಗಾದರೆ ನಾವು ಏನಂತ ಪ್ರೂವ್ ಮಾಡಬೇಕು? 2 sec A ಅಲ್ವಾ? ದಿಸ್ ಈಸ್ RHS. ಹಾಗಾದರೆ therefore LHS equal to RHS. therefore LHS equal to RHS. ನೋಡಿ ವಿದ್ಯಾರ್ಥಿಗಳೇ, ಇಷ್ಟು ಸಿಂಪಲ್ ಪ್ರಶ್ನೆನ ಕಳೆದ ವರ್ಷ ಎಕ್ಸಾಮ್ಗೆ ಕೇಳಿದ್ದಾರೆ ನೋಡಿ. ಹಾಗಾದರೆ ಯಾವ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಲಾಸ್ಟ್ ನಾವು 1 ಬೈ cos A ಅದನ್ನು ಇಲ್ಲಿ ಬರೆದು ಬಿಡೋಣ. ಎಸ್, 1 ಡಿವೈಡೆಡ್ ಬೈ cos A, 1 ಬೈ cos A ಅಂದರೆ sec A. ಎಸ್, ಈ ಲೆಕ್ಕದಲ್ಲಿ ನಾವು A ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಫಾರ್ಮುಲಾ ಯೂಸ್ ಮಾಡ್ಕೊಂಡಿದ್ವಿ. 1 ಬೈ cos A ಫಾರ್ಮುಲಾ ಯೂಸ್ ಮಾಡ್ಕೊಂಡಿದ್ವಿ. sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1. ಇವು 3 ಫಾರ್ಮುಲಾಗಳನ್ನು ಬಳಸಿಬಿಟ್ಟು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಬಿಡಿಸಿದ್ದೀವಿ. ವಿದ್ಯಾರ್ಥಿಗಳೇ, ತ್ರಿಕೋನಮಿತಿಯ ಪ್ರಸ್ತಾವನೆ ಇಂಟ್ರಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಪಾಠ ತುಂಬ ಸಿಂಪಲ್ ಇದೆ. ನೀವೇನು ಮಾಡಬೇಕು? ಆ ಪಾಠದಲ್ಲಿ ಬರ್ತಕ್ಕಂಥ ಎಲ್ಲ ಸೂತ್ರಗಳನ್ನು ನೆನ್ಪಿಟ್ಕೊಂಡು ಪ್ರತಿದಿನ ಮಿನಿಮಮ್ ಒಂದು 5ರಿಂದ 10 ಲೆಕ್ಕ ಈ ಪಾಠದ ಮೇಲೆ ನೀವು ಸಾಲ್ವ್ ಮಾಡ್ತಾ ಇದ್ದರೆ, ರೀಕಾಲ್ ಮಾಡ್ತಾ ಇದ್ದರೆ ಖಂಡಿತ ಈ ಪಾಠ ನಿಮಗೆ ಈಸಿ ಆಗುತ್ತೆ. ಮತ್ತು ನಾನು ನನ್ನ ಮುಂದಿನ ಕ್ಲಾಸಲ್ಲಿ ಇನ್ನೂ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳಿಗೆ ಉತ್ತರವನ್ನು ಬಿಡಿಸ್ತೀನಿ. ಅಲ್ಲಿವರೆಗೂ ಸದಾ ದೇವರಾಜ್ ಆರ್ ಅಗಡಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಥ್ಯಾಂಕ್ ಯು. ಈ ತರಗತಿಗಳು ನಿಮ್ಗೆ ಇಷ್ಟವಾದರೆ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಕ್ಲಾಸಸ್ನ ಶೇರ್ ಮಾಡಿ. ಅದರಿಂದ ಅವ್ರಿಗೂ ಅದ್ಭುತ ಪರ್ಸೆಂಟೇಜ್ ಮಾಡೋಕ್ಕೆ ಈಸಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.